ಈ ಬಾರಿ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಸನ್ಮಾನ್ಯ ಜಿಎಸ್ ಪಾಟೀಲ್ ಸಾಹೇಬರು 4 ಬಾರಿ ಒಂದೇ ಪಕ್ಷದಿಂದ ಆಯ್ಕೆಯಾದ ಅವರು ನಮ್ಮ ಭಾಗದ ಏಳಿಗೆಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಅಂಥ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಎಷ್ಟೇ ಬಾರಿ ಆಡಳಿತಕ್ಕೆ ಬಂದರೂ ಅನ್ಯಾಯ ಮಾಡುತ್ತಲೇ ಬಂದಿದೆ. ಹಾಗಾಗಿ ಈ ಬಾರಿ ಹಿರಿಯ ನಾಯಕರಾದ ಸನ್ಮಾನ್ಯ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಲೇಬೇಕು ಎಂದು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಅನಿಲ್ ತೆಗ್ಗಿನಕೇರಿ ಮನವಿ ಹಾಗೂ ಒತ್ತಾಯ ಮಾಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ನಮ್ಮ ರೋಣ ತಾಲೂಕದ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರೆಡ್ಡಿಯರವರು ಗಜೇಂಗಡ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕರ ನಮ್ಮ ರೋಣ ತಾಲೂಕು ಯುವ ಘಟಕದ ಅಧ್ಯಕ್ಷರೂ ಆದಂಥ ಶರಣು ಬ್ಯಾಳಿಯವರು, ಹಾಗೆ ನಮ್ಮ ಆದಂಥ ಶ್ರೀಯುತ ಮಂಜುನಾಥ್ ಅಂಗಡಿಯವರು, ನಮ್ಮ ಸಮಾಜದ ಹಿರಿಯರು ಆದಂಥ ಶ್ರೀಯುತ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಈಗಾಗಲೇ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ನೂತನ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ 2ನೇ ಹಂತದ ಸಂಪುಟದ ವಿಸ್ತರಣೆಯಲ್ಲಿ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಮತಕ್ಷೇತ್ರದಿಂದ 4 ಬಾರಿ ಅವಧಿಗೆ ಶಾಸಕರಾಗಿ ಜನಾನುರಾಗಿ ನಮ್ಮ ರಾಜ್ಯ ಕಂಡ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಧೀಮಂತ ನಾಯಕರು, ಜನಪರ ಸೇವೆಯನ್ನು ಮಾಡಿದಂಥವರು, ಆಡಳಿತಾತ್ಮಕವಾಗಿ ಅಭಿವೃದ್ಧಿಕರ ಪರ ಕೆಲಸ ಮಾಡಿದಂಥವರು, 1000 ಕೆರೆಗಳ ಸರ್ದಾರ್ ಎಂದೇ ಖ್ಯಾತರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರವ್ರನ್ನ ವೀರಶೈವ ಲಿಂಗಾಯತ ಈ ಒಂದು ಗದಗ ಜಿಲ್ಲಾ ಘಟಕದಿಂದ ರೋಣ ತಾಲೂಕು ಘಟಕದಿಂದ ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡ ಉದ್ದೇಶವನ್ನು ಈಗಾಗಲೇ ರೋಣ ತಾಲೂಕಿನ ಅಧ್ಯಕ್ಷರು ಮಾತಾಡಿದರು. ನಮ್ಮ ಕಳಕಳಿ ಮನವಿ ಏನಂತಂದ್ರೆ, ಹಲವಾರು ಬಾರಿ ಶಾಸಕರಾಗಿ ರೋಣ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿ 40 ವರ್ಷಗಳ ಸುದೀರ್ಘ ಅವಧಿಗಾಗಿ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಆ ಪಕ್ಷದ ಏಳಿಗಾಗಿ ಶ್ರಮಿಸಿದಂಥ ಮಾನ್ಯ GS ಪಾಟೀಲ್ ಸಾಹೇಬರನ್ನು ಈ ಬಾರಿ ಸಚಿವರನ್ನಾಗಿ ಮಾಡಬೇಕು ಅಂಥೇಳಿ ಮೊದಲು ನಮ್ಮದು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಲ್ಲಿ ಕಳಕಳಿ ಮನವಿಯನ್ನು ನಾವು ಮಾಡ್ಕೋತಾ ಇದ್ದೀವಿ. ಈಗಾಗಲೇ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದು, ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿದ್ದು, ಹಕ್ಕೊತ್ತಾಯದ ಮೂಲಕ ನಮ್ಮೆಲ್ಲರ ರಾಜೀನಾಮೆಗಳನ್ನು ಕೂಡ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಯಾಕಂದ್ರೆ ವಯಸ್ಸಿನಲ್ಲಿ ಅನುಭವ ಇರುವಂಥವರು ಹಿರಿಯರು, ಅವರನ್ನು ಪರಿಗಣಿಸಲೇಬೇಕು, ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂಥೇಳಿ ನಮ್ಮ ರೋಣ ತಾಲೂಕಿನ ಎಲ್ಲ ಒಂದು ಮತದಾರರ ಒಂದು ಅಭಿಪ್ರಾಯ. 2 ಸಲ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ರೋಣ ತಾಲೂಕಿಗೆ ಆಗಮಿಸಿದಾಗ ನಮ್ಮೆಲ್ಲರಿಗೂ ಭರವಸೆಯನ್ನು ನೀಡಿದ್ದಾರೆ. ಈ ಸಲ ನಾವು GS ಪಾಟೀಲ್ ಶಾಸಕರನ್ನು ನಾವು ಮಂತ್ರಿಯನ್ನಾಗಿ ಮಾಡ್ತೀವಿ ಅಂಥೇಳಿ ನಮಗೆಲ್ಲ ಮಾತು ಕೊಟ್ಟು ಹೋಗ್ಯಾರ. ಆ ಮಾತಿನಂತೆ ನಡ್ಕೋಬೇಕು ಅಂಥೇಳಿ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಬಾರಿ ನಮಗೇನಾದರೂ ಅನ್ಯಾಯ ಮಾಡಿದ್ರಂದ್ರೆ ಮುಂಬರುವಂಥ ಎಲ್ಲ ಚುನಾವಣೆಗಳನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಯಾಕಂದ್ರೆ ಭಾಳಷ್ಟು ನಮಗೆ ನಮಗೆ ನೋವಾಗೈತಿ. ಹಲವಾರು ಬಾರಿ ನಮ್ಮ ಶಾಸಕರಿಗೆ ಯಾಕೆ ನೀವು ಪದೇ ಪದೇ ಅನ್ಯಾಯ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗಿಂತಲೂ ವಯಸ್ಸಿನಲ್ಲಿ ಹಿರಿಯರು, ಅನುಭವವುಳ್ಳವರು, ಒಂದು ಪಕ್ಷಕ್ಕಾಗಿ ನ್ಯಾಯವನ್ನು ಒದಗಿಸಿದಂಥವರು ಸನ್ಮಾನ್ಯ GS ಪಾಟೀಲ್ ಶಾಸಕರು. ಅಂಥವರನ್ನು ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಿ? ನಾವು ರಾಜೀನಾಮೆ ಕೊಡುವುದರ ಮುಖಾಂತರ ಸಾಕಷ್ಟು ಸಲ ನಾವು ಕೇಳಿದ್ದೀವಿ ಸರ್ಕಾರಕ್ಕೆ, ಏನು ನಮಗೆ ಅನ್ಯಾಯ ಆಗೈತಿ, ಯಾಕೆ ನಮಗೆ ಅನ್ಯಾಯ ಮಾಡಕತ್ತೀರಿ, ಅದಕ್ಕೆ ಉತ್ತರ ಕೊಡ್ರಿ ಅಂತ ನಾವು ಪದೇ ಪದೇ ಒತ್ತಾಯ ಮಾಡಿ. ಈ ಸಲ ಏನಾದರೂ ನಮಗೆ ಅನ್ಯಾಯ ಮಾಡಿದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವ್ರ ಹತ್ರ ನಾವು ಮೊದಲು ಮನವಿಯನ್ನು ಮಾಡ್ಕೋತಾ ಇದ್ದೀವಿ, ನಮ್ಮ ಶಾಸಕರಿಗೆ ಈ ಸಲ ನೀವು ಅನ್ಯಾಯವನ್ನು ಮಾಡಬಾರ್ದು, ನಮ್ಮ ರೋಣ ಮತಕ್ಷೇತ್ರಕ್ಕೆ ನೀವು ಸಚಿವ ಸ್ಥಾನ ಕೊಡಲೇಬೇಕು ಅಂಥೇಳಿ ಈ ಮುಖಾಂತರ ನಾನು ಕಳಕಳಿ ಮನವಿಯನ್ನು ಮಾಡಿಕೊಂಡು ತಮ್ಮೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ.
ಗದಗ ಜಿಲ್ಲಾ ಘಟಕ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಂದು ಸಂಘಟನೆಯ ಪೂರ್ವಕವಾಗಿ ಒಮ್ಮತದ ಅಭಿಪ್ರಾಯದೊಂದಿಗೆ ಇಂದು ನಾವು ಇಲ್ಲಿ ಸೇರಿದ್ದು ವೀರಶೈವ ಲಿಂಗಾಯತ ಸಮಾಜದ ನಾಯಕರು ಆದಂಥ ರೋಣ ತಾಲೂಕಿನ ಶಾಸಕರು GS ಪಾಟೀಲ್ ಸಾಹೇಬರಿಗೆ ನಾವು ಸರ್ಕಾರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಲ್ಲಿ ನಮ್ಮ ಕಳಕಳಿಯ ಪ್ರಾರ್ಥನೆ. ಅವರು 4 ಬಾರಿ ಶಾಸಕರಾಗಿ 40 ವರ್ಷಗಳವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಅನೇಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಿಲ್ಲೆಯನ್ನು ಹಾಗೂ ತಾಲೂಕನ್ನು ಅಭಿವೃದ್ಧಿಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅಲ್ಲದೆ ನಮ್ಮ ಗದಗ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಒಂದು ಅವರ ಚಿತ್ರಣವನ್ನು, ಅವರ ಅನುಭವವನ್ನು, ಸಾಧನೆಗಳನ್ನು ಪರಿಗಣಿಸಿ ಇವತ್ತು DK ಶಿವಕುಮಾರ್ ಇವರ ಸರ್ಕಾರದಲ್ಲಿ 2ನೇ ಹಂತದ ಸಚಿವ ಸಂಪುಟದ ಒಂದು ನೇಮಕಾತಿಯ ಕಾರ್ಯದಲ್ಲಿ ಪ್ರಗತಿಯಲ್ಲಿ ಎಲ್ಲ ಕೇಂದ್ರ ಮತ್ತು ರಾಜ್ಯದ ನಾಯಕರು ಕೂಡಿ ನಮ್ಮ ರೋಣ ಶಾಸಕರಾದಂಥ GS ಪಾಟೀಲ್ರನ್ನ ಸಚಿವರನ್ನಾಗಿ ಮಾಡಿ ನಮ್ಮ ಗದಗ ಜಿಲ್ಲೆ, ಕರ್ನಾಟಕ ರಾಜ್ಯ, ರೋಣ ತಾಲೂಕನ್ನು ಇನ್ನೂ ಸಮೃದ್ಧವಾಗಿ ಮಾಡುವಂಥ ಶಕ್ತಿ ಅವರಿಗೆ ನಮ್ಮ ಗದುಗಿನ ವೀರನಾರಾಯಣ ಪುಟ್ಟರಾಜ ಅಜ್ಜವರು ಅವರಿಗೆ ಆಶೀರ್ವದಿಸುವಂತೆ ಸರ್ಕಾರ ಎಲ್ಲ ಹಿರಿಯ ಕಿರಿಯ ನಾಯಕರು ಸಹ ಇದಕ್ಕೆ ಸಹಕಾರ ನೀಡ್ತಾರನ್ನುವಂಥ ಆಶಾಭಾವಕದಿಂದ ಈ ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ತಾವೆಲ್ಲರೂ ಸಹಕರಿಸಿರಿ ಅಂತೇಳಿ ಈ ಮೂಲಕ ನನ್ನ 2 ಮಾತುಗಳು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಗದಗ ಜಿಲ್ಲೆಯಿಂದ ಒಂದು ವೇಳೆ ಸರ್ಕಾರ ಮತ್ತು ಪಕ್ಷ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತದ, GS ಪಾಟೀಲ್ರವರಿಗೆ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಕೊಡ್ತದ ಅಂತೇಳಿ ನಂಬಿಕೆನ ಇಟ್ಕೊಂಡಿದ್ದೀವಿ. ಒಂದು ವೇಳೆ ನಮ್ಮ ನಂಬಿಕೆಗೆ ಘಾಸಿ ಆದರೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ಎಲ್ಲ ಒಳಪಂಗಡಗಳು ನಾವು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ಕರೆಯನ್ನು ಕೂಡ ನಾವು ಕೊಡಲಿಕ್ಕೆ ರೆಡಿಯಾಗಿದ್ದೇವೆ. 1. 2ನೇದಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಶಕ್ತಿ ಬಲ ಕೊಟ್ಟಿದ್ದೇ ವೀರಶೈವ ಲಿಂಗಾಯತ ಸಮುದಾಯ. ಆ ವೀರಶೈವ ಲಿಂಗಾಯತ ಸಮುದಾಯವನ್ನು ಕಳೆದುಕೊಳ್ಳುವಂಥ ಭೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದು ಅಂತಂದರೆ ಸನ್ಮಾನ್ಯ GS ಪಾಟೀಲ್ ಸಾಹೇಬರಿಗೆ ತಾವು ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡ್ತಿದ್ದೇವೆ. ಅದರ ಜೊತೆಗೇ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಶಾಸಕರು, ಆ 2 ಶಾಸಕರಲ್ಲಿ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರ್ಪಟ್ಟವ್ರು ಮಾತ್ರ, ಅದು GS ಪಾಟೀಲ್ ಶಾಸಕರು ಮಾತ್ರ ಒಬ್ಬರೇ ವೀರಶೈವ ಲಿಂಗಾಯತ ಒಳಪಂಗಡದಲ್ಲಿ ಬರ್ತಕ್ಕಂಥವ್ರು. ಅವರಿಗೆ ಈ ಒಂದು ಸಾರಿ ಉತ್ತರ ಕರ್ನಾಟಕದ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ವೀರಶೈವ ಲಿಂಗಾಯತರ ಒಂದು ಕೋಟಾದ ಅಡಿಯಲ್ಲಿ ಆದರೂ ಅವರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೀವಿ.